ಏನಿದು ದರ್ವಾಜಾ ಗ್ಯಾಸ್ ಕ್ರೇಟರ್? 53 ವರ್ಷಗಳಿಂದ ಈ ಭೂಮಿ ಮೇಲೆ ಹೊತ್ತಿ ಉರಿಯುತ್ತಿರುವ ಈ ಸ್ಥಳ ಎಲ್ಲಿದೆ? ತಂತ್ರಜ್ಞಾನ ಈ ಮಟ್ಟಿಗೆ ಬೆಳೆದಿದ್ರು ಈ ಒಂದು ಬೆಂಕಿಯನ್ನ ಯಾಕೆ ವಿಜ್ಞಾನಿಗಳು ಹಾರಿಸೋಕೆ ಆಗ್ತಿಲ್ಲ? ನರಕದ ಬಾಗಿಲು ಅಂತ ಈ ಸ್ಥಳಕ್ಕೆ ಯಾಕೆ ಕರೀತಾರೆ? ಜಾಗತಿಕ ತಾಪಮಾನ ಇದರಿಂದ ಹೆಚ್ಚಾಗ್ತಿದ್ಯಾ? ಗ್ರೀನ್ ಹೌಸ್ ಎಫೆಕ್ಟ್, ಹಸಿರು ಮನೆ ಪರಿಣಾಮದ ಮೇಲೆ ಇದು ಹೇಗೆ ಪ್ರಭಾವ ಬೀರುತ್ತೆ? ಹೀಗೆ ಮುಂದುವರೆದ್ರೆ ಒಂದು ದಿನ ನಮ್ಮ ಭೂಮಿ ಏನಾಗಬಹುದು? ಸ್ನೇಹಿತರೆ ನಮಸ್ಕಾರ, MTH ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಮಂಜುಳಾ. ನಮ್ಮ ಭೂಮಿಯ ಮೇಲೆ ಅದೆಷ್ಟೋ ವಿಸ್ಮಯಕಾರಿ ಸ್ಥಳಗಳಿವೆ. ನೈಸರ್ಗಿಕ ಸೌಂದರ್ಯದಿಂದ ಭೂತಾಯಿಯ ಸೊಬಗನ್ನು ಬಿಂಬಿಸುವ ಹಲವಾರು ತಾಣಗಳಿವೆ. ಈ ಭೂಮಿ ಮೇಲಿನ ಕೆಲವು ಸ್ಥಳಗಳು ಮನಸ್ಸಿಗೆ ಮುದ ನೀಡುವುದಾದ್ರೆ, ಕೆಲವೊಂದು ವಿಸ್ಮಯಕಾರಿ ಸ್ಥಳಗಳು ಮನುಷ್ಯನ ಮೆದುಳಿಗೆ ಸವಾಲಾಗಿ ನಿಂತಿವೆ. ತುರ್ಕ್ಮೆನಿಸ್ತಾನ್ ನಲ್ಲಿರುವ ದರ್ವಾಜಾ ಗ್ಯಾಸ್ ಕ್ರೇಟರ್ ಎಂಬ ಈ ಒಂದು ಹೊಂಡದಲ್ಲಿ ಸುಮಾರು 53 ವರ್ಷಗಳಿಂದ ಸತತವಾಗಿ ಬೆಂಕಿ